ಇನ್ನು ಮಳೆಯಿಂದಾಗಿ ರಾಜ್ಯದಲ್ಲಿ ಯಾವ ಪರಿಯ ತೊಂದರೆಗಳಾಗ್ತಾ ಇದೆ, ಯಾವ ರೀತಿ ಹಾನಿ ಆಗ್ತಾ ಇದೆ, ಕೊಪ್ಪಳ ಬೆಸ್ಟ್ ಎಕ್ಸಾಂಪಲ್. ಕೊಪ್ಪಳದ ಕುಷ್ಟಗಿನಲ್ಲಿ ವಿಪರೀತ ಪ್ರಮಾಣದಲ್ಲಿ ಸುರಿದಂಥ ಮಳೆ, ನಿಡಶೇಸಿ ಹಳ್ಳ ತುಂಬಿದೆ. ಹಳ್ಳ ತುಂಬಿತು ಅಂದರೆ ಅದು ನದಿಯಾಗಿ ಪರಿವರ್ತನೆ ಆಗುತ್ತೆ. ಸಣ್ಣ ನದಿಗಳು ದೊಡ್ಡ ನದಿಗಳಾಗ್ತವೆ. ಸಿಕ್ಕಲ್ಲಿ ನೀರು ನುಗ್ಗುತ್ತೆ. ಒಬ್ಬ ರೈತ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ದಾನೆ, ನಾವು ತೋರಿಸ್ತಾ ಇದ್ದೀವಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಇದೇನು ಮುಟ್ಟಿನಿ ಓಡೋದು ತಡೀನಿ ಸೆಕೆಂಡ್ ಹೊಡಗಲ್ಲ ಹೊಡಕತ್ತೈತೆ. ಈ ಒಂದು 200 ಎಕರೆ ಹೊಲದಲ್ಲಿ ಹೊಕ್ಕೊಂಡು ಎಲ್ಲ ಭಾಳ ಹಾನಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ ಬಡವರ ಹೊಲಗಳಲ್ಲಿ ನುಕ್ಸಾನ್ ಆಗಿದ್ದನ್ನು ಏನಾದರೂ ತುಂಬಿ ಅದಕ್ಕೆ ಏನು ಗೌರ್ಮೆಂಟ್ಲಿಂದ ಬರೋದದ ಅದನ್ನು ಕೊಡಿಸ್ಬೇಕು. ಯಾಕಂದ್ರೆ ಇಲ್ಲಿ ನಮಗೇನು ತೊಗೋಬೇಕಂದ್ರೂ ಏನು ಗೊತ್ತಿಲ್ಲ ಹಳ್ಳಿ ಜನ. ಆದಿತ್ಯದಿಂದ ಅಧಿಕಾರಿಗಳು ಅದನ್ನು ಒಂದಿಷ್ಟು ಇಂಟ್ರೆಸ್ಟ್ ತಗೊಂಡು ಕೃಷಿ ಬಗ್ಗೆ ಆಸಕ್ತಿ ವಹಿಸಿ ಇದಕ್ಕೆ ಪರಿಹಾರ ಕೊಡಿಸ್ಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ರಸ್ತೆ ಹಾಳಾಗಿತ್ತು. ನೆಲದಲ್ಲಿ ನೀರೋ, ನೀರಲ್ಲಿ ನೆಲವೋ, ಹೊಲದಲ್ಲಿ ನೀರೋ ಅಥವಾ ನೀರಲ್ಲೇ ಹೊಲನೋ ನೋಡಿ, ಇದು ಸದ್ಯದ ಸ್ಥಿತಿ. ರಾಜ್ಯ ಸರ್ಕಾರ ತಕ್ಷಣಕ್ಕೆ ಇಂಥವ್ರ ನೆರವಿಗೆ ಧಾವಿಸಬೇಕು.